ಏನ್ ತಿಳ್ಕೊಂಡಿದ್ದೀರಿ ನನ್ನನ್ನ? ನಾನು ಸ್ವಂತ ಕೆಲಸ ಬಂದಿದ್ದೆ. ನೀವು ಸರ್ಕಾರಿ ಸವಲತ್ತುಗಳು ನಿಮಗೆ ಮಕ್ಕಳು ಇಲ್ವಾ? ಹೆಣ್ಣು ಮಕ್ಕಳು ಇದಾರೆ ನಿಮಗೆ? ನಿಮ್ಮ ಮಕ್ಕಳಿಗೆ ಹಂಗಾದ್ರೆ ಹೊಟ್ಟೆಗೆ ಮೆಡಿಕಲ್ ಓದ್ತಿರೋ ಹುಡುಗರುಗಳು ಅವ್ರಿಗೊಂದು ಹೊಟ್ಟೆಗೆ ನಾನು ಕೊಡಕ್ಕಾಗಲ್ಲ ನಿಮಗೆ. ನಿಮ್ಮನೆ ಮಕ್ಕಳಿಗೆ ಅದೇ ಪರಿಸ್ಥಿತಿ ಇದ್ರೆ ನಿಮ್ಮನೆ ಮಕ್ಕಳು ತೊಳಕಳಕ್ ನೀರಿಲ್ಲದೆ ಇದ್ರೆ ಸುಮ್ಮನೆ ಇರ್ತಿದ್ದಾರೆ ನೀವು? ಎಷ್ಟು ಟ್ಯಾಂಕ್? ಇನ್ನು ಟ್ಯಾಂಕರ್ ಹಾಕ್ಸಿ. ನಿಮ್ಮನೆ ಅಪ್ಪನ ಮನೆ ಗಂಟು ಹೋಗುತ್ತಾ? ನಿಮ್ ಫಾದರ್ ಮನೆಯಿಂದ ತರ್ತೀರಾ? ಸಿಂಕಲ್ ನೀರಿಲ್ಲ, ಒಂದಿನ ಸರಿಯಾಗುತ್ತೆ, 2 ದಿನ ಸರಿಯಾಗುತ್ತೆ. ಆ ತರ ಸಮಸ್ಯೆ ದಿನ 15 ಅನುಭವಿಸ್ಬೇಕ. ನಿಮ್ಮ ಮಕ್ಕಳು ಅದೇ ಪರಿಸ್ಥಿತಿ ಇದ್ದು ನಿಮ್ಗೆ ಅರ್ಥ ಆಗ್ತಿತ್ತು. ಆ ಪೇರೆಂಟ್ಸ್ ಗೇಟಿಂದ ಹೊರಗಡೆ ನಿಲ್ಲಿಸ್ತೀರಿ. ಅವ್ರಿಗೆ ಏನಿದೆ ನಿಂತ್ಕೊಳ್ಳಕ್ಕೆ ಕೂತ್ಕೊಳ್ಳಕ್ಕೆ? ಎಲ್ಲಿ ಬಂದು ಕಾಯ್ಬೇಕು? ನಿಮ್ ಗೇಟಿಂದ ಹೊರ ನಿಲ್ಲಿಸಿದ್ದೀನಿ ಅಲ್ಲಿ ಹೇಳಿದ್ರ. ರೀಡಿಂಗ್ ರೂಮ್ ಅಂತ ಮಾಡಿದೀನಿ, ಕೂತ್ಕೊಳ್ಳಕ್ಕೆ ಒಂದು ಕುರ್ಚಿ ಸಹಿತ ಇಲ್ಲ ರೀಡಿಂಗ್ ರೂಮ್ ಅಲ್ಲಿ. ನಿಮ್ಮನ್ನೇನೋ ಯೋಗ್ಯರು ಅಂತ ಅನ್ಕೊಂಡಿದ್ದೀನಿ. ನೀವು ಅಯೋಗ್ಯರು ಅಯೋಗ್ಯರಿ. ನಾವು ಯಾವ್ಯಾವ್ದನ್ನು ನೋಟ್ ಮಾಡಿದ್ವಿ ಎಲ್ಲ ನಿಮಗೆ ಮಂತ್ರಿಗಳಿಗೆ ಕಳಿಸ್ತೀನಿ. ನೀವು ಹ್ಯಾಂಡಲ್ ಮಾಡ್ಬೇಕಾಗಿರೋದು ನೀವು ಹ್ಯಾಂಡಲ್ ಮಾಡಬೇಕು. ಸುಧಾರಣೆ ಆಗಬೇಕು. DC ಹತ್ರ ನಾನು ಮಾತಾಡಿದ್ದೀನಿ, ಮಿನಿಸ್ಟರ್ ಹತ್ರ ನಾನು ಖುದ್ದು ಮಾತಾಡ್ತೀನಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ನಿಮ್ಮ ಡೆಮಾಕ್ರಸಿ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ನಿಮಗೆ ಸಂಬಳ ಕೊಡ್ತಿರೋದು ನನ್ನ ಅಪ್ಪನ ಮನೆಯಲ್ಲ, ಯಾವನ ಅಪ್ಪನ ಮನೆಯಿಂದಲೂ ನಿಮಗೆ ಸಂಬಳ ಕೊಡ್ತಿಲ್ಲ. ನಾವು ಬಂದಾಗ ನಿಮಗೆ ಮುಂಚೆ ತಿಳಿಸಿದ್ರೆ ಇಲ್ವಾ ಮುಂಚೆ ಬರ್ತೀನಿ ಅಂತ ನೀವು ನಿಮ್ಮ ಡಿಪಾರ್ಟ್ಮೆಂಟಿಗೆ ಸರ್ಕ್ಯುಲರ್ ಕಳಿಸಿದ್ರೆ ಇಲ್ವೋ? ನೀವ್ಯಾಕೆ ಡಿಪಾರ್ಟ್ಮೆಂಟ್ನವರಿಗೆ ಎಲ್ಲರಿಗೂ ಬರಬೇಡಿ ಅಂತ ಹೇಳಿ ನೀವ್ಯಾಕೆ ಆಬ್ಸೆಂಟ್ ಆದ್ರಿ? ನೀವು ಆಬ್ಸೆಂಟ್ ಆಗಿ ಅವ್ರಿಗೆ ಬರಬೇಡಿ ಅಂತ ಮೆಸೇಜ್ ಕೊಟ್ಟಿದ್ದೀರಿ? ಇಲ್ಲ ಸರ್, ಯಾರಿಗೂ ಆಗಿಲ್ಲ ಸರ್. ಸರ್ಕ್ಯುಲರ್ ಆಗಿಲ್ಲ ಮತ್ತೆ ಯಾಕೆ ನಿಮ್ಮವ್ರು ಯಾರು ಇರಲಿಲ್ಲ ಸರ್? ಎಲ್ಲ ಇದು ಸರ್. ಈಗ ಇದುವರೆಗೂ ಒಳಗಡೆ ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು ಹಣ ರಿಲೀಸ್ ಆಗಿದೆ ಸರ್? ಆಕ್ಚುಲಿ ಅದು ಕನ್ಸ್ಟ್ರಕ್ಷನ್ ಬಿಟ್ಟು ಇಂಟೀರಿಯರ್ಗೆ ಎಕ್ವಿಪ್ಮೆಂಟ್ಸಿಗೆ ಆ ಡೀಟೇಲ್ಸ್ ಕೊಡಿ. ಏನೇನು ಪರ್ಚೇಸ್ ಮಾಡಿದ್ದೀರಿ, ಏನ್ ಮಾಡಿದ್ದೀರಿ ಅಂತ ಹೇಳಿ. ನಿಮ್ಮ ವಾಷಿಂಗ್ ಮಿಷನ್ ಯಾಕೆ ಕೆಟ್ಟೋಗಿದೆ? ಯಾರು ತಂದ್ಕೊಳ್ಳೋದು ವಾಷಿಂಗ್ ಮಿಷನ್? ತಂದ್ಕೊಡೋದು ವಾಷಿಂಗ್ ಮಿಷನ್ ಇಲ್ಲ ಸರ್. ವಾಷಿಂಗ್ ಮಿಷನ್ ಇಲ್ಲ ಸರ್. ಜನರೇಟರ್ ಎಲ್ಲ ರನ್ ಆಗ್ತಿದವಾ? ಯಾವ್ದು ಕೆಟ್ಟೋಗಿರೋದು ಸರ್? ಲಿಫ್ಟ್ ಕೆಟ್ಟೋಗಿದೆ ಸರ್. ಲಿಫ್ಟ್ ಬಿಟ್ಟು ಇನ್ನೇನು ಒಂದು ಕೆಟ್ಟೋಗಿದೆ? ಇಲ್ಲ, ಲಿಫ್ಟ್ ಅಷ್ಟೇ ಸರ್. ಇದು ಕ್ಲೀನಿಂಗ್ ಮಿಷನ್ ಇಲ್ಲ ಸರ್, ಕೆಟ್ಟೋಗಿಲ್ಲ ಸರ್. ಕ್ಲೀನಿಂಗ್ ಮಿಷನ್ ಕೆಟ್ಟೋಗಿದೆ, 3 ತಿಂಗಳಿಗೆ ಕೆಟ್ಟೋಗಿದೆ ಅಂತ ಸುದ್ದಿ ಬಂತು. ಇಲ್ಲ ಸರ್, ಅದು 4 ದಿವಸ 4 ಈ ಅನಾಟಮಿನಲ್ಲಿ ಎಷ್ಟು ಡೆಡ್ ಬಾಡಿ ಇರಬೇಕಾಗಿರೋದು ಆಸ್ ಪರ್ ದ ರೂಲ್ಸ್ ಸರ್? 15ಗೆ ಒಂದು ಡೆಡ್ ಬಾಡಿ, 15 ಜನಕ್ಕೆ ಒಂದು ಡೆಡ್ ಬಾಡಿ. ಈಗ ಎಷ್ಟಿದೆ? ಈಗ ಆಲ್ಮೋಸ್ಟ್ 20 ಬಂದಿದೆ ಸರ್. 20 ಮೇಲೆ ಪೊಲೀಸ್ ಬೀಟ್ ಇದೆಯಾ ಅಲ್ಲಿ? ಇದೆ ಸರ್. ಬರ್ತಾರೆ ರೆಗ್ಯುಲರ್ ಪೊಲೀಸ್? ಒಂದ್ಸರಿ ಬರ್ತಾರೆ, ಬಟ್ ಅಲ್ಲಿ ಪೋಸ್ಟ್ ಇದೆ ಸರ್. ಅವ್ರು ರೆಗ್ಯುಲರ್ ಪೊಲೀಸ್ ಬೀಟ್ ನೋಡಿ ದಿವಾಕರ್, ರೆಗ್ಯುಲರ್ ಪೊಲೀಸ್ ಬೀಟ್ ಬೇರೆ ಹೇಳಿ. ಅಲ್ಲಿ SP-ಗೆ ಮಾತಾಡೋಣ, ಇವ್ರಿಗೂ ಮಾತಾಡೋಣ. ರೆಗ್ಯುಲರ್ ಪೊಲೀಸ್ ಬೀಟ್. ಈ ಬಸ್ಗಳು ಸರ್, ಬಸ್ಗಳು KSRTC ಹೇಳಿದ್ರು ಸರ್, ಸಾಯಂಕಾಲ 2 ಬೆಳಿಗ್ಗೆ 2 ಇರ್ತಾರೆ. ಈ ಸಲ ಇನ್ನೂ ಬೇಕು ಸರ್, ಜಾಸ್ತಿ ಬೇಕು ಸರ್. ಮತ್ತೆ ಬಸ್ಗಳು ಸಾಕಾಗ್ತಿಲ್ಲ. ನಾವು ಎದುರುಗಡೆ ನರ್ಸಿಂಗ್ ಸ್ಟೂಡೆಂಟ್ಸ್ ಬಂದವರು. ಹೌದು ಸರ್, ಹಂಗೋದ್ರು. ಆಮೇಲೆ ಈ 300-350 ರೂಪಾಯಿ ತಗೋತಾರಂತೆ ಇದಕ್ಕೆ, ಏನಕ್ಕೆ ಈ ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿಗೆ ಆಟೋದು. ಅದು ರಾತ್ರಿ ಬಂದ್ರೆ ಇನ್ನೂ ಡಿಮಾಂಡ್ ಮಾಡ್ತಾರೆ. ಇಲ್ಲ ಸರ್, ಆಕ್ಚುಲಿ ಏನಾರ ಅಕಸ್ಮಾತ್ ಬಸ್ ಬರಲಿಲ್ಲ ಅಂದ್ರೆ ನನ್ನ ಬಸ್ಸೇ ಕಳಿಸ್ತೀವಿ ಸರ್. ಇರೋ ಬಸ್ಗಳು